ಹಣ್ಣು ತೊಂಬ ಅಂತ ಹೇಳಿ ಇವ ನನ್ನ ಮಗ ನೋಡಿದ್ರ ಊರಾಗಿನ ಮಂದಿರ ಕರ್ಕೊಂಡ್ ಬರ್ತಂತ ಇವ ಹೋಗ್ಯಾನ ಇಲ್ಲಿ ಬಂದ ಜಲ್ದಿ ಜಲ್ದಿ ಕರೀರಿ ಏ ಚೆನ್ನಪ್ಪ ಎಲ್ಲಾರು ಹೊಸ ಅಡಿಗೆ ಹಾಕೊಂಡ್ ಬಂದ್ ನಿಂತಾರೆ ಏನ್ ನಡ್ಸಿರಿ ಇಲ್ಲಿ ನಿಮಿಸ್ತಾಳ ಲಲ್ಲವ ಪಾರವನ್ ಕರ್ಕೊಂಬ ಅಲ್ಲ ಈಕಿನ ಲಲ್ಲವನ ಕರ್ಕೊಂಬ ಇವ ಲಲ್ಲವನ್ನ ಕರ್ಕೊಂಡ್ ಇವನ್ ಗದ್ದದ ಏನಾಗೈತೆ ಹೇಳ್ರಿ ನನಗ ಇವನ್ ಗದ್ದದ ಎಲ್ಲ ಮರ್ತ್ ಹೊಂಟಿನ ಏನ್ ಹೇಳ್ತಿರಿ ಏನ್ ಹೇಳ್ಸಿರಿ ಯಾವಾಗ ನಿನಗೆ ಏನ್ ಹೇಳಿದ್ನಿ ನೀ ಏನ್ ಮಾಡಾಕತ್ತಿ ಏನ್ ಹೇಳಿದ್ರಿ ಮುಚ್ಚುವಾಟಿ ಇವತ್ತು ಕನ್ಯಾ ಪರೀಕ್ಷೆ ಐತಿ ಅದಕ್ಕ ನನ್ ಗೊತ್ತಾ ಇಲ್ಲ ನಾ ಉಣ್ಣು ಮಕ್ಕೊಂಡ್ಬಿಟ್ಟಿದ್ನಿ ಅದ್ರಾಗ ಇರ್ತಿ ಮಗ ನೀ ಉಣ್ಣೋದು ಮಕ್ಕೋದ್ರಾಗ ಏನ್ ಹೇಳಿ ಕಳ್ಸಿದ್ರಿ ಬಾಳೆಹಣ್ಣು ತರ ಕೇಳಿ ಬಾಳೆಹಣ್ಣ ನೀವು ನನಗೆ ಹೇಳಿದ್ರನ ನಾ ಹೋಗಿಲ್ಲ ನನ್ನ ಗೆಳೆಯ ಪಕ್ಯನ ಕಳ್ಸಿದ್ನ ಕರಿಯ ಮಗನ ಈಗ ಕರಿತ ನೋಡ್ರಿ ಹೆಂಗ್ ಬರ್ತಾನವ ಓ ಗೆಳೆಯ ಜೀವದ ಗೆಳೆಯ ನೀನು ಬಾ ಬೇಗ ಬಾರಯ್ಯ ಬರ್ಲಿಲ್ಲ ಅಂದ್ರ ಇವರೆಲ್ಲರೂ ನಮಗ ಹೊಡಿತಾರಯ್ಯ ಕುಚುಕು ಕುಚುಕು ನಾನು ಚಡ್ಡಿ ದೋಸ್ತ ಜನ ಕುಚುಕು ಜೀವ ಚಿನ್ನ ಜಾಸ್ತಿ ಜನ ಕುಚುಕು ಜೀವದ ಗೆಳೆಯ ನಿಂದು ಪಾಪಕು ಒಂದು ಕೈ ಪ್ರೀತಿ ಜಾತಿ ಇಲ್ಲೇನು ಆರ್ಕೆಸ್ಟ್ರಾ ನಡೆಯುತ್ತೆ ನಮಗಣ ನಾವು ಮಿಮಿಕ್ರಿ ಅಷ್ಟು ತೆಗಲ್ಲ ಇವ ಯಾಕ್ರಿ ಏನ್ ನಡೆಯುತ್ತೆ ಎದಕ್ಕೆ ಕಳಿಸಿದ್ರಿ ನೀನು ಚೆನ್ನಾಗಿ ಏನು ಹೇಳ್ತಾರೆ ಬರ್ರಿ ಚೇರ್ಮನ್ ಸಾಹೇಬ್ರು ಅವ್ನ ವಿಷಯ ಗೊತ್ತಿರುತ್ತೆ ಹೇಳಲ್ಲ ಅಡಪತ್ ನಿಂತಿಲ್ಲ ಅವರು ಸಿಟ್ಟು ಗೆದ್ದದಕ್ಕೆ ಒಂದು ಕಾರಣ ಐತೆ ಸ್ವಾಭಾವಿಕ ಯಾಕಂದ್ರೆ ಅವ್ರು ಮಾಡಕ್ ಬೇರೆ ಉದ್ಯೋಗ ಇಲ್ಲ ಮತ್ತೆ ಯಾರು ಬರೋದಾರನು ಬರೋರಲ್ಲ ಎಲ್ಲಿಂದ ಅಲ್ಲಿ ಸೊಲ್ಲಾಪುರದಿಂದ ಅಲ್ಲಿಂದ ಬರ್ಬೇಕು ಕಾಣ್ಬೇಕು ತೋಮಾರಯ್ಯ ಏನ್ ಮಾಡುದೀಗ ನಿಮ್ಮ ಯಾತ್ರಿ ಏನ್ ನಡೆಸಿ ಇಲ್ಲಿ ಎತ್ತಾಕ ಮದ್ವಿ ಮಾತುಕತೆ ಎತ್ರಿ ಅಂದ ಹಂಗಾರ ಹೇಳು ಮರ ನಾವು ಬೇರೆ ತಿಳ್ಕೊಂಡ್ ಎತ್ರ ಏನ್ ತಿಳ್ಕೊಳ್ಳ ನಾವು ಅವ್ರು ಸಿಟ್ಟು ಗೆದ್ದಕ್ಕೆ ಒಂದು ಕಾರಣ ಐತಿ ಯಾಕ ರೇಷನ್ ಕಾರ್ಡ್ ಅವರು ಫೋಟೋದ ಯಾಕೆ ಹೇಳಿದ್ರದಲ್ಲ ಬಂದಿರಬೇಕು ಅದಕ್ಕೆ ಫೋಟೋದ ಏನು ಮಾಡೋದು ಬಿಡ್ರಿ ಬರೀ ಈ ಗೋಧಿ ಎಷ್ಟು ಕೊಡ್ತಾರ ತಗೊಂಡು ಏನು ಮಾಡೋದು ಮಿನಿಮಮ್ ಒಂದು 4 ಒಂದು ಕೊಟ್ರ ಅನ್ಕೊಳ್ಳಿ ಬರೀ ಕುಡ್ಯಾಕ ಸಾಯ್ತಾನ ನನಗೆ ನಾನು ನಿನಗೆ ಮುಂಜಾನೆದ್ದು ಏನು ಹೇಳಿದ್ನಿ ಹೇಳಿದ್ರಿ ನಿನಗೆ 50 ರೂಪಾಯಿ ಕೊಟ್ಟು ಏನು ಹೇಳಿದ್ನಿ ಮನ್ಯಾಗ ಖಾಲಿ ಐತಿ ಮತ್ತು ನಾಷ್ಟ ಮಾಡಂಗೆ ಲೇಟ್ ಆಕೈತಿ ಹೊರಗೆ ಹೋಗಿ ನಾಷ್ಟ ಮಾಡ್ಕೊಂಬಂತ 50 ರೂಪಾಯಿ ಕೊಡ್ತೀನಿ ಮಾಡ್ಕೊಂಬಂಡಿ ಮಗನ ಮನ್ಯಾಗ ಉಡಿ ತುಂಬ ಕಾರ್ಯ ಐತಿ ಅಂತ 50 ರೂಪಾಯಿ ಕೊಟ್ಟು ಬಾಳೆಹಣ್ಣು ತೊಗೊಂಬ ಅಂತ ಹೇಳಿದಿಲ್ಲ ಅಯ್ಯೋ ನೀವು ಅದಕ್ಕೆ ಮತ್ತೆ ನಾ ಡಬಲ್ 0 ಓಸಿಗೆ ಹೆಚ್ಚು ಬಂದ್ಬಿಟ್ಟು ನೋಡಿ ಈಗ ಬಾಳೆಹಣ್ಣು ಇಲ್ಲ ಅನ್ನೋ ಸುದ್ದಿ ಚೇರ್ಮನ್ ಗೊತ್ತಾದ್ರೆ ಮೊದಲು ಓಡಿ ಬರ್ತಾನ ಕಾರ್ಯಕ್ರಮ ಬಾಳೆಹಣ್ಣು ಬೇಕೇನೆ ಮತ್ತೆ ಒಂದು 5 ಟೊಮೆಟೊ ಮುಡಿಯಾಗಿ ಇಟ್ಬಿಡ್ರಿ ಅದನ್ನ ನಡೆಯಂಗಿಲ್ಲ ಮಗನ ಬಾಳೆಹಣ್ಣು ಅಂದ್ರೆ ಬಾಳೆಹಣ್ಣು ಬೇಕು ಬಾಳೆಹಣ್ಣು ಅಂದ್ರೆ ಬಾಳೆಹಣ್ಣ ಬೇಕು ಒಂದು ಕೆಲಸ ಮಾಡಿ ಏನು ಒಂದು ಪೆನ್ನು ಹಾಳಿತು 5 ಬಾಳೆಹಣ್ಣು ಉಡಿಯಲ್ಲಿ ಇಡಲಾಗಿದೆ ಅಂತೇಳಿ ಚೀಟಿ ಆಗಬಾರ್ದು ಉಡಿಯಾಗಿಟ್ಟುಬಿಡಿ ಎಷ್ಟು ಸರಳ ಬಗೆಹರಿಸಿಬಿಟ್ಟಿ ಎಲ್ಲ ಹಿಂಗೆ ನಮ್ಮ ನಿನ್ನ ಪಗಾರ ಅಂದಾಗತ್ತ 4ನೇ ತಾರೀಕು ನೀ ಪಗಾರಕ್ಕಂತ ಹೋಗ್ತಿಲ್ಲ 15 ಸರ್ ಅವಾಗ ಒಂದು ಬಿಳಿ ಹಾಳ್ಯಾಗ ಫಕೀರನಿಗೆ 15,000 ಕೊಡಲಾಗಿದೆ ಅಂತ ಹೇಳಿ ಬರ್ದ ನಿನ್ನ ಕಿಸದಾಗ ಇಟ್ರೆ ಹೆಂಗಾಕತ್ತ ಮತ್ತೇನು ಮನ್ಯಾಗ ಹೆಂಡ್ರಿಗೇನ ಅದು ಹಂಗಾಗತ್ತ ಬಾಳೆಹಣ್ಣು ಸುದ್ದಿ ಕೇಳಿಲ್ಲ ನೀವು ಯಾಕೆ ಏನತ್ತ ಮ್ಯಾಲಿನ ನೋಡ್ಯಾಕ ಸಿಕ್ಕಾಪಟ್ಟಿ ಮಳಿ ನಮಗಿಲ್ಲಿ ಸಿಕ್ಕಾಪಟ್ಟಿ ಜನ ಆಗತ್ತಲ್ಲ ಮ್ಯಾಗಿನ ಓನ್ಯಾಗ ಮಳಿ ಅಲ್ಲೆಲ್ಲ ಪೂರ್ಣ ಅಂತಾರಪ್ಪ ಮತ್ತೇನು ನಾವು ಪಾಪಗೆ ನನ್ನ ಮಕ್ಕಳೇನು ಅದನ್ನೇ ನಾವು ಬಾಯಿ ಬಿಟ್ಟು ಹೇಳ್ಬೇಕೇನು ಅದಕ್ಕೆ ನಾವು ಅದನ್ನೇ ಬಾಯಿ ಬಿಟ್ಟು ಹೇಳ್ಬೇಕೇನು ಅಲ್ಲೆಲ್ಲ ಮ್ಯಾಗಿನ ಓನ್ಯಾಗ ಮಳಿ ಆಗಿ
ಬುಟ್ಟಿ ಬಾಳೆಹಣ್ಣು ಮಾರು ಮುದುಕಿ 3 ಮಂದಿ ಹರ್ಕೊಂಡು ಬುಟ್ಟ್ಯಾಗ ನೀರಾಗ ಮಗನ ನೀರಾಗಿ ಮತ್ತ ನಾನು ಮ್ಯಾಲಿಂದ ಜಂಪ್ ಮಾಡಿ ಮುದುಕಿ ತುರ್ಪುಣ್ಯಾಗ ಒಂದು ಹಣ್ಣು ಇತ್ತಪ್ಪ ಅದನ್ನ ತಕೊಂಡ್ಬಂದ. ಇದು ಸಾಮಾನ್ಯ ಹಣ್ಣು ಅಲ್ರಿ ಇದು. ಇದು ಪಂಚರಂಗಿ ತಿಳಿಯತ್ತ. ಇದು ಗಿಡದಾಂತ ಹರಿಯಂಗಿಲ್ರಿ ಇದನ್ನ ಹಣ್ಣ. ಅಲ್ಲೇ ಶಪ್ಪಿ ಸುಲಿದ ತಿಂದ ಮತ್ತೆ ಶಪ್ಪಿ ಮುಚ್ಚಿ ಬಂದ್ಬಿಡ್ದ ಮತ್ತ ಮುಂಜಾನೆ ಹಣ್ಣ ರೆಡಿ. ತೋರ್ ಅಂತ ವೈಶಿಷ್ಟ್ಯನ ಇದು. ಇದು ಒಂದ ನಡೆಯಂಗಿಲ್ಲ ಮಗನ, ಇಂತ ಒಯ್ದ್ಬೇಕು. ಇದನ್ನ 5 ಸಲ ಇಡು ಹಂಗ ನಡೆಯಂಗಿಲ್ಲ ಮಗನ. 5 ಬಾಳೆಹಣ್ಣು ಅಂದ್ರೆ 5 ಬಾಳೆಹಣ್ಣ ಬೇಕು. 5 ಬಾಳೆಹಣ್ಣು ಬೇಕು. ಅದನ್ನ 5 ಸಲ ಕಟ್ ಮಾಡಿ ಇಟ್ಬಿಡ್ರಿ. ಬಾಳೆಹಣ್ಣು ಆಗೋದಿಲ್ಲ, ಪಚ್ಚಡಕತ್ತದ. ಇಟ್ರ ಬಾಳೆಹಣ್ಣು ಇಟ್ಟಾರಂತ ಆಗ್ಬೇಕು. ನನಗ್ ಗೊತ್ತಿಲ್ಲ. ತಗಿ ಮಗನ. ಇಲ್ಲಿ ಎರಡು ಸಿಕ್ಕ ಎರಡು ಎದ್ದ ಮೇಲೆ ಇನ್ನೊಂದಿರಬೇಕು. ತಗಿ ಮೂರಿದ ಮೇಲೆ ಇನ್ನೊಂದಿರ್ಬೇಕ. ಕಳ್ಳ ತೆಗಿ ಕಳ್ಳ 5 ಆದ್ರೂ ನೋಡಿ ಹಾಳಾಗ 5 ಹಂಗ ಕಾಲ 1 2 5 4 ನೀ ಮುಂದಿಂದ ಬರಾಕತ್ತೀವಿ ಮಗನ, ಹಿಂದಿಂದ ಬರಾಕ. 1 2 5 4 ಮತ್ತು ಹಂಗ ಬರಾಕತ್ತಿ ಮಗನ. ನೀ ನಿಮ್ಮ ಲೆಕ್ಕ ಬರಂಗಿಲ್ಲ ಬಿಡ. ಸಣ್ಣ ಕಲ್ತಿರೋ ಲೆಕ್ಕ ಬರುತ್ತೆ ನಿನಗೆ. ಕೈ ಒಟ್ಟ ಇದೆಷ್ಟು? 1 1 1 2 2 2 4 4 1 5 ರೂಪಾಯಿ ಲೆಕ್ಕದ ಭಾಳ ಕರೆಕ್ಟ್ ಮನುಷ್ಯ. ನಿನ್ನ ಬಾಯ ಐತಿ ಲೆಕ್ಕ ಮಗನ ಐತಿ ಬರವಲ್ಲ. ಮಾಸ್ತರ್ ಇನ್ನೊಂದು ಸಾಲಿ ಕಲಿಸ್ಲಿ ಇದನ್ನ. ತಿಳಿಲಿಲ್ಲ ಕಲಿಯಾಕತ್ತೀನಿ ನಾ ಇದನ್ನ. ತಿಳಿಲಿಲ್ಲ ಅಂದಾಗ ನೋಡ್ರಿ. ಹಿಡ್ಕೋರಿ. 1 1 1 1 2 2 2 4 4 1 5 ಮ್ಯಾಲ ಐತದ ಲೆಕ್ಕ. ಮಗನ ನೀವು ಬಾಯಾಗ ಐತಿ ಬರವಲ್ಲ ಮಗನ. ತೆಗಿ ನನಗೆ ಗೊತ್ತಿಲ್ಲ. ಊಟ ಗಣ್ಣ ಹೆಂತಿಗೆ ಬೇಕು. ಊಟ ಗಣ್ಣ ಹೆಂತಿಗೆ ನಿಮ್ಮ ರೊಕ್ಕದಾಗ ನಿಮ್ ತನಸ್ರು ನಮ್ಮ ರೊಕ್ಕದಾಗ ಯಾಕ ಬೆಳಗಿಲ್ರಿ ಬೇಕೈತಿ ಊಟ. ಕೇಳ ಕರಿ ಕರಿ ಅಂಗಿ ಹಾಕಿ ಕಣ್ಣ ಎದ್ರ ಬರತಿ, ಎಲ್ಲಿ ಹೋದ್ರು ಅಡ್ಡವಂತ ಅಲ್ಲಿ ಬಂದ ನಿಂತಿ. ಮುಂದ್ ಬ್ಯಾಡ್ದವ್ರು ನೀವು ಅದಿರಿ ಪಾಪ, ನಿಮ್ಗೆ ಅಸಹ್ಯ ಮಾಡಂಗಿಲ್ಲ. ಒಂದೊಂದೈತ್ ತಡ್ರಿ, ಓಟ್ ನೀವ ಮಾತಾಡಿ. ಏಪ್ಪ ಅವ್ನ ಬಾಳೆಹಣ್ಣು ಬ್ಯಾಸರಾಗಿ ಕೀಸ್ ಹಿಡಿದ್ರು ನನಗೆ. ಅವ್ನ ಬಾಳೆಹಣ್ಣು ಒಟ್ಟಟ್ಟು ಬ್ಯಾಡ ಏನಾದ್ರು ಮಾಡ್ತಾರೆ. ಮಗನ ನಿಮ್ಮ ರೊಕ್ಕದಾಗ ನೀವ್ ತಿನ್ನಿಸ್ರಿ ಬಾಳೆ, ನಮ್ಮ ರೊಕ್ಕದಾಗ ಹಾಕ್ಲಿ. ಒಟ್ಟು ಹಣ್ಣು ಬೇಕಾದ್ರೆ ಹಣ್ಣು ಬೇಕು. ಅದ ಹಂಗಿಲ್ಲ ನಡೆಯಂಗಿಲ್ಲ ಮಗನ. ನಿಮ್ದು ನಮ್ಗ ತಾ ಮಗನ ನಮ್ಗೆ ಗೊತ್ತಿಲ್ಲ. ನಮ್ಮನ್ನು ಸುಡ್ತತಿಲಿ ಅದ. ಅದ ಕಗ್ಗೈತ್ಲಿ ಹಣ್ಣಾಗ್ಲಿ ಅಂತ ಲಿಟ್ಟಿದ್ವಿ. ತೋರಿ ಪಾರಿ ಎಲ್ಲಿಡುವೆ ನೀ, ನಿನಗಾಗಿ ತಂದಿರುವೆ ಕಟಬಾಳಿ ಹಣ್ಣೆ. ಪಾರಿ ಎಲ್ಲಿರುವೆ ನೀ, ನಿನಗಾಗಿ ತಂದಿರುವೆ ಕಟಬಾಳಿ ಹಣ್ಣೆ. ಬಾಯಪ್ಪ ನೀನು ಹಣಿವಾರ ನನಗೆ ಗೊತ್ತಿಲ್ಲ. ಅಂತೆ ಪಾರಿ ನಿನ್ನ ಮದುವೆ ಆಗಿತ್ತಾನೆ. ಮತ್ತ ನೀವು ರಾಣಿ ಮುಂಡೆ ಮದುವೆ ಆಗೇ ಇಲ್ಲ, ಹಂಗೆ ರಾಣಿ ಮುಂಡಕ್ಕಿಲ್ಲ. ಮದುವೆ ಆಗಲಿಲ್ಲ ಅಂದ್ರೆ ರಾಣಿ ಮುಂಡೆ ಅಲ್ಲ ಇನ್ನ ನಾನು ಮದುವೆನ ಆಗಿಲ್ಲ. ನಾ ಇಡ್ತೀನಿ ನೋಡ್ಕೊತೀನಿ ಅಂದ್ರೆ. ಎಲ್ಲಿ ಎಲ್ಲಿರ್ಲಿ ಈಗೇನ್ ನೀವು ಇದನ್ನ ಮಾಡ್ತೀನಿ ಅಂದ್ರ ಇದನ್ನ ನಾ ಮಾಡಕ್ ಹೋಗಿದ್ದೆ. ದೋಸ್ತಿ ಕೆಡತೈತಿ. ಬೇಕಾದಾಗಲೇ ಅದ ನೋಡ್ಬೇ ಎಷ್ಟು ದಿಮಾಕ್ ಮಾಡಕತ್ತ ನಾ ಇಡ್ತೀನಿ ಅಂದ್ರ
ನಾ ಇಡವ ಏನು ಅಣ್ಣ ನೀ ಬರೀ ಇಟ್ಟಿದ್ರು ನನ್ನ ಬಾಳೆ ವ್ಯಾಕಿಂಗ್ ಬಾಳೆ ಮುಚ್ಕೊಂಡು ಚೆನ್ನಪ್ಪ ಗೌಡ್ರ ಯಪ್ಪ ಆಕಿ ಕಟ್ಕೊಳಕ್ ಅಂತ ಕರ್ಮ ಮಾಡಿರ್ಬೇಕಪ್ಪ ನಿನ್ನಂತೀನಿ ನಾನು ಪಾರಿ ಅಲ್ಲೇ ಅಂತ ಪಾರಿ ಮುಟ್ಟಿದ ಬೇಸರ ಹೋದ್ರದ ಮತ್ತೆ ನಾ ಏಸರ ಇಟ್ಟಿಲ್ಲ ನೀ ಏಸರ ಇಟ್ಟಿಯ ಈಗ ನೀನು ಮುಟ್ಟು ಇಟ್ಕೋಬೇಕು ಹಂಗೆ ಇಡ್ತೀನಿ ಮಗಳ ನಾ ಹೆಂಗ್ ಇಟ್ ನಿಮ್ದು ಆಗ್ಯದಾನೆ ಇಲ್ಲ ಏನದು ನಾ ಕೇಳಿಲ್ಲ ಮದುವೆ ಆಗಿಲ್ಲ ಹೋಗಿಲ್ಲ ನಿಮ್ಗೆ ಇಡಕ್ ಬರಂಗಿಲ್ಲ ಹಂಗಾದ್ರ ಅದ್ರ ಜೋಡಿ ಸೇರಿ ಎಲ್ಲಾರ ಬರಾಬರಿ ಕಣ್ ತಕೊಂಡ್ ನೋಡ್ರಿ ಈಗ ಸತ್ಯ ಏನ ಇಬ್ಬರು ಜಗಳ ಮೂರನೇದವ ಲಾಭ ಆತ್ ನೋಡ್ಲಿ ಇದು ಅಲ್ಲ ಅವ್ರವ್ರು ಇಟ್ಕೊಳ್ಳೋ ನಮ್ಮನೆ ಕರ್ಸ್ಬೇಕು ಮಾರ ಆದ್ರೂ ನೀನು ಏನಂತಿ ಗಣ ಸಿಟ್ನಾಕಿ ಪಾಯ್ತು ಹಿಂಗಾಗಿ ಜರ ಅದು ಅರ್ಸಕ್ ಹೋಗ್ತಾರ ಅವ್ರು ಎಲ್ಲಾರ ಹಿಂಗಾಗಿ ಸೊಗರಾಕತ್ರ ಓಯಪ್ಪ ಚೊಪ್ಪಲೆ ಸುಚ್ಚಪ್ಪಲೆ ಅಲ್ರಿ ವೀರಮ್ಮನವ್ರ ಕನ್ಯಾ ಪರೀಕ್ಷೆಗೆ ಭೀಮೇಶ್ ಅಂತ ಅವ್ನ ಅಷ್ಟ ಕುಂದ್ರಿಸಿದ್ರಿ ಮತ್ತ ನಮ್ಮ ಚೆನ್ನಪ್ಪನ ನೆತ್ತಿ ಕುಂದ್ರಸಲಿಲ್ಲ ಬ್ಯಾಡಪ್ಪ ಅಲ್ಲ ನಾವು ಮದುವೆ ಆಗೋ ಹುಡುಗಿನ ಅಲ್ಲೇ ಅವ್ರ ಸಾಲಿ ಗುಡಿಯಾಗ ನೋಡಿ ಮೆಚ್ಚಿ ಪಾಸ್ ಮಾಡಿ ಬಂದಿವಿ ನೀವೇನ್ ನೋಡೋದು ಬೇಕಾಗಿಲ್ಲ ನಡ್ರಿ ಚಮ್ಮಚರಮ್ಮ ಅಲ್ಲೇ ನೋಡಿನಿ ಜಿಲ್ಲೆ ನೋಡಿನಿ ಅಂದ್ರ ಇಲ್ಲಿ ದೊಡ್ಡವ್ರು ಎದಕ್ ಬಂದಾರ ಅವ್ರು ಅದಕ್ಕೆ ಬಂದಾರ ಇಲ್ಲಿ ಎದಕ್ ಬಂದಾರ ಯಾರಿಗ್ ಗೊತ್ತ ಚೇರ್ಮನ್ ರೀ ಇಲ್ಲಿ ಎದಕ್ ಬಂದಾರ ತಗೊಂಡು ಇಲ್ಲಿ ತೋರ್ಸ್ಬೇಕಾಗಿತ್ತು ಇಲ್ಲಿ ತೋರಿಸಿದ್ರೆ ಏನಾಕತಿ ತೋರಿಸ್ಲಿಲ್ಲ ಅಂದ್ರೆ ಏನು? ಉದಾಹರಣೆ ಈಗ ನೀ ಮಾಡ್ಕೊಳ್ಳೋ ಹುಡುಗಿನ ಯಾರಿಗೂ ತೋರಿಸಿಲ್ಲ ಅಂತ ತಿಳ್ಕೊ ಹಾ ಹ? ನಾಳೆ ಮನೆಯಿಂದ ಜಗಳ ಮುರ್ಸೋದಪ್ಪ ಇಲ್ಲಪ್ಪ ನನ್ನ ಹೆಂಡತಿ ಜೋಡಿ ಒಟ್ಟ ಜಗಳ ಮಾಡಂಗಿಲ್ಲಪ್ಪ ನಾ ಭಾಳ ಪ್ರೀತಿಯಿಂದ ಇರ್ತೀನಪ್ಪ ಒತ್ತಪ್ಪ ಒಂದ್ 2 ದಿವಸ ಹಂಗಪ್ಪ 3ನೇ ದಿವಸಕ್ಕಾಗ ಕೈಯಾಗ ಕಾಲ್ ಮರಿ ಕೇಳ್ಬೇಕು ಕೇಳ್ಬೇಕು ಅನುಭವಿಸ್ರ ಮಾತು ಕೇಳ್ಬೇಕು ಹಾ ಹಾ? ಈಗ ನೀ ಮದುವೆ ಆಡಿ ಹುಡುಗಿನ ಯಾರಿಗೂ ತೋರಿಸ್ಲಿ ಅಂತ ತಿಳ್ಕೊ ಹಾ. ಹೌದಾ ನಾಳೆ ಅಕಸ್ಮಾತ್ ಆಕಿ ಉರ್ಲಾಕೊಂಡು ಸಾತ್ಲು ಅಂತ. ಲೇ ಹಾ, ಮಾತ್ರಿ ಇದು ಮಾತಿಗೆ ಹಾ. ಹಾ ಅಕಸ್ಮಾತ್ ಆಕಿ ಸುಟ್ಟುಕೊಂಡು ಸಾತ್ಲು ಅಂತ ಮಾತ್ರಿ ಇದು ಇವು ಮಾತಿಗೆ ಮಾತ್ರಿ ಹಾ. ಇದು. ಅಕಸ್ಮಾತ್ ಆಕಿ ಕರೆಂಟ್ ಹೊಡೆದ ಸಾತ್ಲು ಏನೂ ಹಾಕಿಲ್ಲ ಇವತ್ತು ನನ್ನ ಕೈಯಾಗ ಮಾತ್ರಿ ಇದು ಇವು ಹಸು ಮಾತಾಡ ಹಾ. ಹಾ ಹಾ ಹಂಗ ಬೀದಿ ಹಣ ಆಗಿಬಿಡ್ದತೆ ಪಂಚಾಯತಿ ಅವರು ಮುನ್ಸಿಪಾಲ್ಟಿ ಅವ್ರು ಬಂದು ಬೀದಿ ಹಣ ಆಯ್ತ ತಿಳ್ಕೊಂಡು ಟಾಂಗೆದ ಹಾಕೊಂಡು ಹೋಗ್ಬಿಡ್ತಾರೆ ಅಕಸ್ಮಾತ್ ನೀ ಮಾಡ್ಕೊಳ್ಳೋ ಹುಡುಗಿನ ಒಂದು 4 ಮಂದಿಗೆ ತೋರಿಸಿದ್ದಿ ಅಂತ ತಿಳ್ಕೊ ಮಾತು 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 ಹಾ. ಅಕಸ್ಮಾತ್ ನಿನ್ನ ಹೆಂಡತಿ ಉರ್ಲಾಕೊಂಡು ಸತ್ಲು ಮಾತು ಮಾತು ಮ್ಯಾಗ ಬಿದ್ದು ಸಾತ್ಲು ಮಾತು ಮಾತು ನಾನು ಸಾತ್ಲು ಮಾತು ಮಾತು ಹೊಡ್ದ ಸಾತ್ಲು. ಏ ಇನ್ನ ನನ್ನ ಮದುವೆ ಆಗಿಲ್ಲ ಆಗ 4 ಸಲ ಕೊಲ್ಲಾಕತ್ತೀನಿ ಏ ಅವನ ಶುಭ ಕಾರ್ಯದ ತಪಶಕನ ನಮ್ಮ ಗಣ ಯಾರು ಕರ್ಕೊಂಡ್ ಬರ್ತೀರಿ ಅವನ ಬ್ಯಾನ್ ಐತಿ ಬರ್ತಾನ್ರಿ ಹಂಗ ಏನ್ ನಡೆದತ್ತಿಲ್ಲ ಸತ್ತಾರ ಉರ್ಲಾಕೊಂಡಾರ ಇಂಥ ಮಾತಾಡ್ಬೇಕಾದ್ರೆ ಆಗ್ಲಿ ಚಲೋ ಮಾತಾಡ್ಬೇಕು ಒಂದ್ ನಡೆ ಅಂದ್ರದ್ದಾಳ ಕೈ ಮಾಡಬೇಡದನ ಕೈ ಕಡ್ದನ ವಾಕ್ಯ ಓಯಪ್ಪ ಕಾಪರೆ ಚೊಪ್ಪಲೆ ಏ ಸುಚ್ಚಪ್ಲೆ ಏ ಭೀಮೇಶ ನಿನ್ ಹೇಳ್ತಿರೋರು ಏನಾರ ಕೇಳೋಂಗಿದ್ರೆ ಕೇಳು ಒಟ್ಟನೆ ಎಂದಾರ ಚೆನ್ನಾಗಿ ಹೇಳ ಯಾಕನ ಈಸೋಕೊಂದು ಮಂದಿ ಕುಂತಾರ ಅವ್ರ ಮುಂದ ಅಂತ ಮಾಡ್ತಿಲ್ಲ ಅವ್ರು ಏನ್ ತಿಳ್ಕೊತಾರ ಯಾಕಂದ್ರೆ ಏನಾಯ್ತು ಈಗ ಅಲ್ಲ ತಮ್ಮನ ಈ ನಮನಿ ಕೆಮ್ಮಾಕತ್ತಾನಂದ್ರ ತಮ್ಮಗ ಟಿವಿ ಐತಿ ಅಂತ ಸ್ವಾಭಾವಿಕ ಸರಳ ಅಂತಾರ ಮತ್ತ ತಮ್ಮಗ ಟಿವಿ ಐತಿಂದು ಇನ್ನು ನಿಮ್ಮ ಅಣ್ಣ ನನಗ ಹಸ್ತಮ ಐತಿ ಅಂತ ಹೌದು ಮತ್ತ ತಮಗೆ ಟಿವಿ ಐತಂತಾರ ಅಣ್ಣಗೆ ಅಸ್ತಮ ಐತಿ ಅಂತಾರ ಮತ್ತ ನಾನು ನಿಮ್ ನೋಡಿ ಇರ್ತಲ್ಲ ದೋಸ್ತ್ ನನಗೆ ಕ್ಯಾನ್ಸರ್ ಐತಿ ಅಂತಾರ ಮತ್ತ ನನ್ನ ಜೋಡಿ ಕಂಟಿನ್ಯೂಟಿ ಅಡ್ಡಾಡೋ ಚೇರ್ಮಣ್ಣ ಅವಾಗ ಏ ಏ ಆದ್ರೂ ಚೇರ್ಮನ್ರನ್ನ ಬಿಟ್ಟು ದೂರ ಕುಂದ್ರಪ್ಪ ವಾಕ್ಯ
ಚಪ್ಪಲೆ ಚಪ್ಪಲೆ ಹೇಳ ಭೀಮೇಶ. ಹಾ ನಿಮ್ಮ ಹೆಸರೇನು ಲಲಿತಾ ಅಂತ ಗೊತ್ತಿಲ್ಲ ಅಂತ ನಮ್ಗೆ. ಯಾಕೆ ಗೊತ್ತಿಲ್ಲ ಸಣ್ಣ ಹಾಕಿದಾಗಲ್ಲ ಈಗ ದೊಡ್ಡದಾಗಿ ಕೇಳಾಕತ್ತಾನ ನಿನ್ನ ಹೆಸರು ಏನು ಅಂತ ಹಂಗೆ ಕೇಳಬಾರ್ದಾಗಿತ್ತಮ್ಮ ನೀ ಲಲಿತಾ ನಿನ್ನ ಹೆಸರು ಏನು ಅಂತ ಕೇಳಬೇಕಾಗಿತ್ತು. ಹಾ ಅವ್ರನ್ನ ಬೇರೆದವ್ರನ್ನ ಅವ್ರನ್ನ ಮಂಗ್ಯದ ಮಕ್ಕಳನ್ನ ಹಾ ಅಲ್ಲ ಮಾವನ ಮಕ್ಕಳು ಅಂತ ಹೇಳಕ್ ಹಂಗ ಹಂಗಿಲ್ಲ, ಸ್ವಲ್ಪ ವೆರೈಟಿ ಇರ್ತಾವ. ಹೆಂಗ ನೋಡ್ರಿ ಉದಾಹರಣೆಪ್ಪ, ಸಣ್ಣಗಿದ್ದಾಗ ತವ್ರ ಮನ್ಯಾಗ ಹಾ. ಕಲ್ಲವ್ವ ಅಂತ ಇರ್ತದೆ. ನಾಳಕಿ ದೊಡ್ಡಕ್ಕೆ ಗಂಡ ಮಣಿ ಬಾದಿಂದ ಗಂಡ ಮನ್ಯಾಗ ಏನಂತಾರ ಗೊತ್ತನ, ಕಲ್ಲಿ 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 ಅಂತ. ಮತ್ತ ಮಲ್ಲವ್ವ ಅಂತ ಇರ್ತದಪ್ಪ ಹೆಸರು. ಆಕಿ ಗಂಡನ ಮಣಿ ಬಾದಾಗ ಗಂಡ ಪ್ರೀತಿಯಿಂದ ಮಲ್ಲಿ 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 ಅಂತ ಓದಿರ್ತಾನ. ಹೌದಲ್ಲ ಮತ್ತೆ ಮತ್ತೆ ಈಗ ನನ್ನ ಹೆಂಡತಿ ಹೆಸರು ಏನ್ರಿಪ್ಪ? ಎಲ್ಲವ ಹಾ ಮತ್ತೆ ನಾ ಹೆಂಗ್ ಓದಿರ್ತಾನ? ಹೆಂಗ್ ಓದಿರ್ತಿ ಎಲ್ಲಿ 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 ಹಿಂಗ ಓದಿರ್ತಿದ್ದಿಲ್ಲ. ಹಾ ಉದಾಹರಣೆಗ ತುಳಸಿ ಎತ್ತಿರದಪ್ಪ. ಹಾ ನಾಳೆ ಗಂಡು ಮಣಿಗೆ ಹಾದಿಂದ ಗಪ್ಪಲೆ ಚುಪ್ಪಲೆ ಸುಚ್ಚಪ್ಪಲೆ. ಹೇಳ ಭೀಮೇಶ. ಹಾ ನಿಮ್ಮ ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ಈ ಸಲ SSLC ಕೂಡಿರ್ಲಿಕ್ಕೆ ಅವೆಲ್ಲ ಇದ್ರನು ಕಾಲೇಜಾಗ ಕುಂದ್ರದು ಎಲ್ಲಿ ಕುಂದ್ರು ಹೇಳ್ತಾವ ಅಂತ ಏನ್ ಮಾಡ್ತೀನಿ ನೀನು ಮಾತಾಡಿ. ನಂಗೆ ಕನ್ಯಾ ಪರೀಕ್ಷೆ ಮಾಡಿ ಏನು ನಡೀತನ ಏನಂತ ಮತ್ತೆ ಹಿಂಗ್ಯಾಕೆ ಮಾಡಕತ್ತೀರಿ ನೀವು? ಏ ಮರ ಹಂಗಂತೆ ಬಾರೋ ಮರ ಮತ್ತೆ ಒಳಗೆ ಹೋಗಿ ಕಾಲು ನಿಮ್ಮ ಬುದ್ಧಿಗೆ ಜಾಸ್ತಿ ಇಲ್ಲ ನಿಮ್ಗ. ನೀವು ಹಂಗ ಮಾಡ್ತೀರಿ ಬಿಡ್ರಿ. ಪಾಪ ಅದು ಸಣ್ಣ ಕೂಸ ಐತಲ್ಲ, ಅದಕ್ಕೆ ಬಾಯಿ ಬಂದಂಗ ಮಾತಾಡ್ತೀರಿ. ನಾನ್ ನಡೀತೀನ. ಇಲ್ಲಿ ಬಾ ಹಂಗಂತೆ ಬಾ ಒಳಗೆ ಹೋಗಿ ಕಾಲು ಹಿಡ್ಕೊತೆ ಬಾ. ಏನಾತ ಹೇಳಿದೆ ಮತ್ತೆ ನೀವು ನಡ್ಬರ್ಕೆ ಗಾಡಿ ಬರುತ್ತೆ. ನಡ್ಬರ್ಕ್ ಯಾಕೆ ಬರ್ತಿಲ್ಲ? ಏ ಇನ್ನೊಮ್ಮೆ ಇವ್ ನಡ್ಬರ್ಕ್ ಬಂದಂದ್ರ ಇವನು ಭೂಮಿ ಬನ್ನಿ. ಏ ನನಗೆ ಬರ್ತಿಲ್ಲ ನೀವು ಮತ್ತೆ ಲಾಸ್ಟಿಗೆ ನೀನು ಮತ್ತ ಹಾ ಟಂಗ್ ಶಬ್ದದ ಅರ್ಥವೇನು? TONGUE ಟಂಗ್. ಆ ಹುಡುಗಿ ಕೇಳೋದು ಕೇಳ್ತಾನ, ಕೇಳಾರ್ದು ಟಂಗು ಶಬ್ದ ಮಾಡುತ್ತೇನು ಅಂತ ಕೇಳ್ತಾನ. ಆ ಹುಡುಗಿ ಟಿಂಗ್ ಟಂಗ್ ಟುಂಗ್ ಆಗ ನಾನು ಗುಡ್ಡದ ಮ್ಯಾಗಿಂದ ಉಳಿಸ್ತೇನೆ ಯಾವಾದನ ಅದು ತೊಂಬೆ ಅದ. ಏ ನಿಮ್ಮ ತಲಿ ಆಕಿ ಹೊರಗಿನ ಪ್ರಪಂಚದ ಜ್ಞಾನ ಇಲ್ಲ. ಎಲ್ಲಿ ದಾನ ಐತೆ? ಹೋಗಿ ತೆಂಗಿನಕಾಯಿ ದಾರಿ ಕೇಳ್ತಾನ. ತೆಂಗಿನಕಾಯಿ ದಾರ್ನಿ ಕೇಳಿದ ನಾವ. ಹೌದು ಮತ್ತ ಅವು ಸೈಜ್ ಮಾಡಕ್ಕ ಹೆಂಗ ಈಗ ಉದಾಹರಣೆಪ್ಪ ಈ ಅಳತಿ ಇತ್ತ ತಿಳ್ಕೊಂಡು ಹೇಳಿದ 20 25 ಇನ್ನ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಮೀಡಿಯಂ ಇರ್ತದ. ಅದ್ಯಾವುದು? ದೇವ್ರು ಕೊಡುದು ಒಬ್ರಿ ಹಾ ಅದು 30 35 ಹಾ. ಮತ್ತ ಇಷ್ಟಿಷ್ಟ ಇರ್ತಾವ ಅದಾವು ಗಿಟ್ಟಕ್ರಿ. ಓ ಅವು 50 55 ಹಂಗ್ಯಾಂಗ ಸಣ್ಣವಾಕ ಅವ್ನ ರೇಟ್ ಜಾಸ್ತಿ. ಕಿಲೋ ಗಂಟ್ಲಿತ್ತು. ಹಾ. ಕೇಳೋದು ಕೇಳ್ಬೇಕಪ್ಪ. ಹಾ. ಅಲ್ಲ ಕೇಳೋದಕ್ಕೆ ನ್ಯಾಯವಾಗಿ ಕೇಳಿ ಇಂಥವೆಲ್ಲ ಕೇಳಿದೆವು. ತೆಂಗಿನಕಾಯಿ ದಾರ್ನಿ ಕೇಳಿದ ನಾವ. ಅವಳ ಬಗ್ಗೆ ನನಗೆ ಗೊತ್ತಿಲ್ಲ. ನಾವು ಇಂಗ್ಲಿಷ್ನಾಗ ಟಂಗ್ ಅಂದ್ರ ಕನ್ನಡದಾಗ ನಾಲಿಗೆ ಅಂತ. ನಮಗ್ ಗೊತ್ತಿತ್ತದ ನಿಮಗ್ ಗೊತ್ತೈತಿಲ್ಲ ಅಂದ್ರೆ ಮಾಡಿ ಟಂಗ್ ಅಂದ್ರ ನಾಲಿಗೆ ಮತ್ತ ಚೂರ್ ಮಾಡ್ರಿ. ಟಿಂಗ್ ಅಂದ್ರ ನಿಮ್ಮ ತಲೆ. ಇದು ಗೊತ್ತಿತ್ತ? ಯಾವುದು? ಟಿಂಗ್ ಅಂದ್ರ ಹಾ ಇವ್ ರೌಂಡ್ ತಿಳಿಯುತ್ತ. ಟಂಗ್ ನಿಮ್ಗಿಬ್ಬರಿಗೂ ಗೊತ್ತಿಲ್ಲ ಮಕ್ಕಳ ಅದನ್ನ. ಟಂಗ್ ಅಂದ್ರ ನ್ಯಾಲ್ಗಿ, ಟಿಂಗ್ ಅಂದ್ರ ಕಿರ್ನ್ಯಾಲ್ಗಿ ಅಲ್ಲೇ ಮ್ಯಾಗಿರ್ತದ ಜಾಲಿ. ಹಂಗಿನ ಮಾಡ್ಯಾಗ ಸಾಲಿ ಕಲ್ತಿದ್ವು. ಓಯಪ್ಪ ಗಪ್ಪಲೆ ಚುಪ್ಪಲೆ ಸುಚ್ಚಪ್ಪಲೆ ಹೇಳ ಭೀಮೇಶ. ಹಾ ಲೈಟ್ ಶಬ್ದದ ಅರ್ಥವೇನು? ಪ್ರಕಾಶ ಅಂತ ಒಂದು ಅರ್ಥ ಆಗುತ್ತೆ, ಹಗುರ ಅಂತ ಇನ್ನೊಂದು ಅರ್ಥ ಆಗುತ್ತೆ. ದೇವ್ರ ಅಲ್ಲಿ ಮಾಡಿ ಹೋಗ್ತೀನಪ್ಪ. ಕನ್ಯಾ ಪರೀಕ್ಷೆ ನಡೆದ ಕರಿಯಂಟಿನ ಪರೀಕ್ಷೆ ನಡೆದತ್ತಿಲ್ಲ. ಅಲ್ಲ ಆ ಹುಡುಗಿಗೆ ಲೈಟ್ ಅಂದ್ರೆ ಏನು ಅಂತ ಕೇಳ್ತಾನೆ. ಆ ಹುಡುಗಿ ಹಗುರ ಮತ್ತು ಪ್ರಕಾಶಪ್ಪ ಅಂತ. ಲೈಟ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ? ಲೈಟ್ ಅಂದ್ರೆ ಯಾರಿಗೆ ಗೊತ್ತಾ?
ಹೆಂಡತಿ ಗೊತ್ತಿತ್ತು ಕೇಳು ಎಲ್ಲಿ ಲೈಟ್ ಬೋಲತ್ತೆ ಕ್ಯಾಗೆ ಗುಳಪ್ ಗುಳಪ್ ನೋಡು ಬಾಳಪ್ ಲೈಟ್ ಅಂದ್ರೆ ಯಾರು ಗೊತ್ತಿಲ್ರಿ ಲೈಟ್ ಅಂದ್ರೆ ಆಕಿಗೆ ಗೊತ್ತಿಲ್ಲ ಮಗನ. ಉದಾಹರಣೆ ಯಾರೊಂದು ನೈಟಿ ಹಾಕ್ತಾರಲ್ಲ ಅದು ಲೈಟ್, ಮತ್ತೆ ಒಂದು ಪಟ್ರ ಹಾಕಿದ್ರೆ ಅದು ಫುಲ್ ಟೈಟ್, ಪುಕ್ಷತೆ ಸಿಗ್ತಂದ್ರೆ ಲಾರಿ ಬಾಯ ಸಿಕ್ಕ ರೈಟ್. ಇದೆಲ್ಲ ಕನ್ಯಾ ಪರೀಕ್ಷೆ ಕೇಳೋ ಪದ್ಧತಿ ಆಯ್ತು. ಇನ್ನ ಅಡಿಗೆ ಮಾಡಕ್ ಬರ್ತೈತೆ ಅಂತ ಕೇಳಿ, ಕೇಳಿ ಸಾರು ಮಾಡಕ್ ಬರ್ತೈತೆ ಅಂತ ಕೇಳಿ, ರೊಟ್ಟಿ ಮಾಡಕ್ ಬರ್ತೈತೆ ಅಂತ ಕೇಳಿ, ಕೇಳಿ ಕೇಳೋದು ಕೇಳಿ, ನಿನ್ನ ಮದುವೆ ಆಗೈತೆ ಅಂತ ಕೇಳಿ, ಕೇಳಿ ನಿನ್ನ ಮಕ್ಕಳು ಇಷ್ಟವಾಗಿತ್ತು ಕೇಳಿ, ನಿನ್ನ ಎಷ್ಟಾಗೈತೆ ಅಂತ ಕೇಳಿ, ಮತ್ತ ಮಕ್ಕಳಿಗೆ ಯಾಕಲ್ಲ ಓದೋದು ಕೇಳಿ, ಕೇಳೋದು ಕೇಳಬೇಕಪ್ಪ. ಇದೆಲ್ಲ ಬಿಟ್ಟು ಏನೋ ನಿನ್ ಹಿರಿದವಳು ಅಲ್ಲ. ಈಗರ ಮದುವೆ ಮಾತುಕತೆ ಮಾತಾಡಕ್ ಬಂದಿವು. ಮದುವೆ ಆಗೈತನ ಮಕ್ಕಳಾಗ್ಯವನ ಹೆಂಗ್ ನಡ್ಸಿಲ್ಲ ಹೇಳಿ. ನಿಮ್ಮ ಕಡೆ ಬೋನಸ್ ಪಾಯಿಂಟ್ ಬರಂಗಿಲ್ಲ ನೀವು. ಆ ಬೋನಸ್ ಪಾಯಿಂಟ್ ಮಗನ ಇವು ನಮ್ಮ ಕಡೆ ಎಲ್ಲ ಬೋನಸ್ ಪಾಯಿಂಟ್ ಬರ್ತಾವ್ರಿ. ಅವನ ಮದುವೆ ಆಗಲಾರ್ದ ಮಕ್ಕಳಾಕವು. ಎಂಥ ಮಾತಪ್ಪ ಯಪ್ಪ. ಅವನು ದೇವರ ಬಳಿ ಬಾ ನಾವು ನಮ್ಕೊಂಡ್ರಲ್ಲೇ ಇಬ್ರು ಪಾಕ್ಯ ಓಯಪ್ಪ ಕಾಪಲೆ ಚುಪ್ಪಲಿ ಸ್ವಿಚ್ ಆಫ್ಲಿ. ಹಾ, ನಿಮಗೆ ಸಂಗೀತ ಬರುತ್ತಾ? ಸಂಗೀತ ಸಂಗೀತ ಅಂದ್ರೆ ಯಾರು ಗೊತ್ತಿಲ್ಲ. ನೋಡು ವಿನಾಯಕ್ ಹೋಟೆಲ್ ಹೋದ್ರ ರನ್ ಸರ್ಕಲ್ನಾಗ ಒಂದು ಸಂಗೀತ ಕೂಡ ತಾರ್ ತುಂಬಾ ಕೊಟ್ಟಾರಪ್ಪ. ಆ ಸಂಗೀತ ಅಲ್ಲ ಮಗನ. ಆ ಸಂಗೀತ. ಓ ಆ ಸಂಗೀತ ಹೆಂಗಿರಪ್ಪ ಉದಾಹರಣೆ ಕೊಡ್ಲಿ ಅಂದ. ಉದಾಹರಣೆ ಒಂದನ್ನ 3 ವಿಧದೊಳಗೆ ಹೇಳುದು ಸಂಗೀತ. ಹೆಂಗಪ್ಪ? ಬಣ್ಣದ ತಗಡಿನ ತುತ್ತೂರಿ, ಹಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಮಗರಿಸ ಸರಿಬಬ ಹಾಡಿದನು. ಇದಕ್ಕೆ ಸ್ವಲ್ಪ ಉಪ್ಪ ಹುಳಿ ಖಾರ ಹಾಕ್ರಿ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದ, ಗಣಸದ ಪದನಿಸ ಹಾಡಿದ. ವೆರೈಟಿ ಅಪ್ಪ. ಇಲ್ಲಿ ಬರ್ತತ್ ನೋಡಿ. ಹಾ. ಬಣ್ಣದ ತಗಡಿನ ತುತ್ತೂರಿ, ನೀವಿಬ್ರು ಎತ್ತಾಗ ಹೋಗ್ಬಿಟ್ಟಿರ್ತಾರ, ನಾವು ಮುಗಿಸ್ಕೊಂಡ್ ಬರ್ತೀವಿ ಅದನ್ನ. ಅಲ್ಲೋ ಸಾಕಾಗಿ ಹೋತಪ್ಪ. ನಿನ್ನೆ ಮಗ ಸಂಗೀತ ಕೇಳಿದ್ವು. ಅಲ್ಲಿ 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 ಕೇಳ್ಯಾರ ಸಂಗೀತ. ನಾನ ಥಮ್ಸಪ್ ನಾನ ಚಲೋ ಅಪ್ಪ ನಿನಕಿತ್ತ. ಅಲ್ಲಿ ಕೇಳಿದನ್ರಿ ಮತ್ ಸಂಗೀತ ಬಲ್ಲವ್ರು ಯಾರಂದ್ರೆ ನಾವು ಮ್ಯಾಲ ಸ್ಟೇಜ್ ಮೇಲೆ ಇದ್ದವ್ರು ಇಬ್ರು ಯಾವ್ದು ಬರ್ತೀವಿ. ಅವ್ನ ಮೊಸರು ಅವನ ಸುಮ್ ಕೊಡ್ರಿ ಅಲ್ಲಿ ಕೇಳ್ಯಾರ. ಅವ್ರ ಸಂಗೀತ ಅಂತಲೇ ಬಾಯವ ಹಾಡು ಬಾಯವ.
ಒಂದು ಸುಮಾರು ಒತ್ತರ ಫುಲ್ ಒಂದು ಸುಮಾರು ಒತ್ತರ ಫುಲ್ ಒಂದು ಸುಮಾರು ಆಗ್ತರ ಲೇ ಹುಲಿ ಕುಣಿತ ಹಾಕಕತ್ತೀರಿ ನಾ ಇಲ್ಲಿ ಯಾಕೆ ಮತ್ತೆ ಏನ್ ನಡೆದತ್ತೆ ನೀವೇನ್ ಅದಲ್ಲ ಹಾಡು ಮುಗಿದಂತ ಒಂದು ಸುಮಾರು ಒದ್ದರ ಫುಲ್ ಒಂದು ಸುಮಾರು ಒದ್ದರ ಫುಲ್ ಅನ್ನೋದಲ್ಲಲ್ರಿ ಲೇ 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 ನಡೆ ಒಂದ್ರದ ಅಂದ್ರ ಹಾಡ ಬಾ ಚಂದ ಹಾಡಿದ್ರಿ ಇನ್ನೊಮ್ಮೆ ಹಾಡನ ಮತ್ತೆ? ಬಾ ಚಂದ ಆಡಿದ ಕುಂದ ನಡಿ ಏನ್ ನಡೆದತ್ತಿಲ್ಲ ಭೀಮೇಶ ಹೇಳಿ ಚಿರಮಣ್ರ ನಿಮ್ಮ ಅವಾಗ ಏನಾರ ವರದಕ್ಷಿಣೆ ವರಪಚಾರ ಏನಾರ ಕೇಳೋಂಗಿದ್ರೆ ಕೇಳ ಕೇಳಬಹುದು ಆದರೆ ಕೊಡ್ತಾರೋ ಬಿಡ್ತಾರೋ ಕೇಳು ಮರಯ ಕೇಳು ಕಾಯಂಗದಾತಲ್ವ ಯಪ್ಪ ನಿಂದ ಕೇಳ ಚಿರಮಣ್ರ ಆ? ಸಾಕ್ 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 ಮಂದಿ ಹೆಣ ಅವ್ರಾಕಿ ಇಟ್ಬೇಕು ಸಾಕು ನಾ ಬಗೆಹರಿಸ್ತೀನಿ ನಡಿ ಬಗೆಸ್ ಇಂಥ ಓ ಚೋ ಚೆನ್ನಾಗ್ಬಿಡ್ರ ನಮ್ಮನ್ನ ಕಳಿಸ್ಬೇಡಿ ನಾವು ಹೋಗ್ತೀವಿ ಯಾಕ ನಾವು ಊರಾಗ 4 ಮಂದಿಗೆ ಬೇಕಾದವ್ರಿ ಇಂಥ ವ್ಯವಹಾರ ನಾವು ಮಾಡೋದಿಲ್ಲ ಇವ್ರ ಕಡೆ ಮಾಡ್ಸೋಬಿಡ್ರಿ ನಮ್ಮನ್ನ ಕಳಿಸ್ಬಿಟ್ಟು ಏ ವಿಷಯನೂ ಗೊತ್ತಿಲ್ಲ ಏನು ಹೇಳ್ಯಾರ ಹೇಳಿ ಏನಾತ ನೋಡಪ್ಪ ನಾ ಏನು ಹೇಳಂಗಿಲ್ಲ ನೀವು ನಮ್ಮನ್ನ ಕಳಿಸ್ಬಿಟ್ಟು ಇಂಥ ವ್ಯವಹಾರ ಮಾಡೋದಿಲ್ಲ ನಾವೆಲ್ಲ ಇವ್ರು ಮಾಡ್ಸೋತಾರೆ ಇವ್ರ ಕಡೆ ಮಾಡ್ಸೋ ಏ ವಿಷಯ ಬಾಯ್ ಏನು ಸಮಸ್ಯೆ ಏನು ಹೇಳ ಏನಂದ ನಿಮ್ಮ ತಮ್ಮ ಏನಂದ ಅವು ಏನೋ ಅವರು ಫಾನ್ ಇರ್ತಾವ ಬಿಡು ಮರ ಅಲ್ಲೇ ಸೊನ್ನೆಯಾಗಿರೋದು ಮೇನ್ ಪಾಯಿಂಟ್ ಏನದು ಹಿಂಗಂದ್ ನೋಡು ಹಾ ಮದುವೆಯಾಗಿ 10 ತಿಂಗಳು ಬಾಳೆ ಮಾಡ್ತಾನ ಹುಡುಗಿ ಜೋಡಿ ಅಂತ ಮತ್ತೆ ಹಿಂಗಂದ್ ನೋಡು ಬಟ್ 11ನೇ ತಿಂಗಳು ಬರ್ತಾ ಹಿಂಗ್ ಮಾಡಿ ನೋಡು ಊರ್ಲಾಕ್ಬಿಟ್ಟ ಮತ್ತ ಹಿಂಗಂದ್ ನೋಡು ಒಳ್ಳೆ ಹಿಂಗಂದ್ ನೋಡು ಇಲ್ಲಿ ಮದುವೆಯಾಗಿ ಯಾರ್ಯಾರು ಇದೀರಿ ಎಲ್ಲಾರು ಬೇಡಿ ಹಾಕಿ ಕೈಗೆ ಬೇಡಿ ಹಾಕಿ ಪೊಲೀಸ್ ಸ್ಟೇಷನ್ ತಗೊಂಡು ಹೋಗಿ ಬಡಿಗೆಗೆ ಎಣ್ಣೆ ಖಾರ ಪುಡಿ ಹಚ್ಚಿ ಏರಿಸ್ತಾರೆ ಮತ್ತು ಇಲ್ಲಿ ಎಲ್ಲರೂ ಏನು ಕುಡಿರ್ಲ ಎಲ್ಲರೂ ಹಿಂಗಂದ್ರೆ TV 9 ಹೇಳೋದು ಬಿಟ್ಟಾರೆ ಅವ್ರಿಗೆ ಬಗ್ಗೆ ಸರ್ ನಮ್ಗೆ ಈ ಸಂಜೆ ಇಷ್ಟ ಅಲ್ಲ ಹಾ, ಮತ್ತೆ? ಕೇಳ್ತೀನಿ ಏನ್ರಿ ತೋರ್ಮಣ್ರ ಏನಿದ ಏನ್ ನಡ್ಸಿರಿ ನೀವು ಆ ಏನೋ ದೊಡ್ಡ ಮನುಷ್ಯರ ಅಂತ ಕರೆಸಿದ್ರ ನಿಮ್ಗೆಲ್ಲ ಈ ನಮ್ಮನ್ನ ಯಾವಾರ ಮಾಡಕತ್ತಾರನ 10 ತಿಂಗಳು ಒಂದು ಕನ್ಯಾ ಪಡೆದ ಊರ್ಲ್ ಹಾಕಿದ್ರ ಮುಂದೆ ಹೆಣ್ಣಿನ ಸಂಖ್ಯೆನೇ ಇರುದಿಲ್ಲ ಮುಂದೆ ನಾವೇನ್ ಮಾಡೋಣ ನಾವೇನ್ ಮಾಡೋದು? ಏನ್ ಮಾಡೋಣ ತಡಿ 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 ಪಕ್ಕಿರನಾರ ಹಾಂ ಹಿಂಗ ಮಾಡಿ ಎಷ್ಟು ಮನಿ ಮುರಿದಿರಿ ಇದೊಂದು ಆತಂದ್ರೆ ಶತಕಬೀರಾದ್ ನೋಡ್ನ ಒಳ್ಳೇದು ಮಾಡಕ್ ಹೇಳಾಕತ್ತೀನ ಸ್ವಾಮಿಗಳಲ್ಲ ಏನ್ರಿಪ್ಪ ಇದು 10 ತಿಂಗಳು ಏನಿದೆ 10 ತಿಂಗಳ ಬಾಳ್ವೆ ಮಾಡೋದು ಅಲ್ಲ ಅಲ್ಲಿ ಅದ 10,000 10 ಕಟ್ಟು 1 ಲಕ್ಷ ರೂಪಾಯಿ ವರದಕ್ಷಿಣೆ ಮತ್ತಿದ ಇದು 11ನೇ ತಿಂಗಳ 1 ತೊಲಿ ಬಂಗಾರ ಉಂಗ್ರ ಮತ್ತಿದು ಬಡದು ಊರ್ಲ್ ಹಾಕುದೇನಿದೆ 1 ತೊಲಿ ಬಂಗಾರ ಚೈನ ಓ ಅನ್ನಾರ ಬರ್ಲಿ ಸ್ವಲ್ಪ ಕೆಲಸ ಎತ್ತಡ್ರಿ ಅಂತ ಒಟ್ಟೆ ವ್ಯವಸ್ಥೆ ಮಾಡ್ಬೇಕಾಗಿತ್ತು ತಡ್ರಿ ಇದು ಏನ್ರಿ ಇದು ಯಮಹ ವಾಹನ ಪಕ್ಕ ಮತ್ತೆ ಸಮಸ್ಯೆ ತಂದಿತ್ತು ಬಾಲೆ ನನ್ನ ತಮ್ಮ ಎಲ್ಲ ಕೇಳಿದ ಬರೋಬ್ಬರಿ ಇದು ಲಾಸ್ಟಿಗೆ ಇಲ್ಲ ಯಮನ ವಾಹನ ಹೇ ನಿಮ್ಮ ತಮ್ಮನ ಮೈಂಡ್ ಬ್ರಿಲಿಯಂಟ್ ಮೈಂಡ್ ಹಂಗಿಲ್ಲ ಭಾರಿ ಬಿಸ್ನೆಸ್ ಮೈಂಡ್ ಐತೆ ಈ ಪಂಚಾಯತ್ ನೌಕರಿ ಎಷ್ಟು ದಿವಸಪ್ಪ ಇವತ್ತಿರುತ್ತೆ ನಾಳೆ ಅದ್ರಾಗ ಯಾವ್ದಾರ ಲಪಡ ಗಿಪಡ ಮಾಡಿದ್ರೆ ತೆಗೆದು ಬಗದು ಬಿಡ್ತಾರೆ ಎಷ್ಟು ಹೊತ್ತಿದೆ ನೌಕರಿ ಹೋಗಾಕ ಅದಕ್ಕೆ ಈಗಿಂದ ವರದಕ್ಷಿಣೆ ರೂಪದಾಗ ಒಂದು ಕ್ವಾಣಿನ ಮರಿ ಸಾಕು ಅಂತ ಕುಂತು ಪಾನಿನ ಮರಿ ನಾಳೆ ಕ್ವಾಣ ದ್ವಾರದಾಗ ಹಾಕೋತ್ ಹೋಗತ್ತೆ ಹೊರಗೆ ಒಂದು ಕುರ್ಚಿ ಹಾಕೊಂಡು ಕ್ವಾಣ ಕಟ್ಕೊಂಡು ಕೂತು ಒಂದು ಕ್ವಾಣ ಇಲ್ಲಂದ್ರು ಒಂದು ದಿವಸಕ್ಕೆ 10 ಎಮ್ಮೆರೆ ಮೇಂಟೈನ್ ಮಾಡ್ತೀವಿ ಹೌದಲ್ಲ ಒಂದು ದಿವಸಕ್ಕೆ 10 ಎಮ್ಮೆ ಮೇಂಟೈನ್ ಮಾಡ್ತದೆ ಅಂದ್ಮೇಲೆ ಒಂದು ಎಮ್ಮಿಗೆ 400 ರೂಪಾಯಿ ಆದ್ರೆ 10 ಎಮ್ಮಿಗೆ ಎಷ್ಟಾಯ್ತು 4,000 ಆತು 4,000 ಆತಿಲ್ಲ ಮತ್ತೆ ತಿಂಗಳಿಗೆ ಎಷ್ಟಾಯ್ತು ನೀವ ಹೇಳ್ಬೇಕ್ರಿ ತೋರ್ಮಣ್ರ 1,20,000 ಕತ್ತಿ ಹೌದಲ್ಲ ಮತ್ತೆ ವರ್ಷಕ್ಕೆ ಎಷ್ಟಾಯ್ತು ನೀವ ಹೇಳ್ರಿ ಗಣಿತದಾಗ ನೀವು ಭಾಳ ಕತ್ ಬಿಡ ಭಾಳ ಆಕತ್ತೆ ಲೆಕ್ಕ ಗೊತ್ತಿಲ್ಲ ಅವ್ರಿಗೆ ಭಾಳ ಆಕತ್ತೆ
ಒಂದು ವರದಕ್ಷಿಣೆ ರೂಪಾಯಿ ಕ್ವಾಣಿನ ಮರಿ ತೊಗೊಂಡು ಯಮನ ವಾಹನ ಪಾನ ತೊಗೊಂಡು ಎಮ್ಮಿದ್ದಲ್ಲಿ ತಗೊಂಡು ಹೋಗುದು ಎಮ್ಮಿದ್ದಲ್ಲಿ ತಗೊಂಡು ಹೋಗುದು ಎಮ್ಮಿದ್ದಲ್ಲಿ ತಗೊಂಡು ಹೋಗುದು. ತಡಿ ಅಕಸ್ಮಾತ್ ಒಂದ್ ದಿವಸ ಎಮ್ಮಿ ಸಿಗ್ಲಿಲ್ಲಪ್ಪ, ಅವತ್ತು ಚೇರ್ಮನ್ರಿಗೆ ಅಂದ್ರ ನಿಮ್ ನಂಬರ್ ಎಲ್ಲಾರ ಕಡೆ ಇರ್ತೈತಲ್ರಿ ಅದಕ್ಕೆ ಹೇಳಿದ. ನಿಮಗೆ ಯಾರ್ಯಾರ ಮನ್ಯಾಗ ಎಷ್ಟೇ ಎಮ್ಮೆ ಅದಾವ ಗೊತ್ತಿರತಿ ಮತ್ತೆ ತಂತ ಕೊಡುದಪ್ಪ. ಕೇಳು ಕೇಳ್ತಾವ ಎರಡು ಕೇಳ ಯಾಡ್ ಅದಕ್ಕೆ ಒಂದು ಚೇರ್ಮನ್ರಿಗೆ ಒಂದು ನಿಮ್ಮ ತಮ್ಮಗ ಚೇರ್ಮನ್ರಿಗೆ ಅದಕ್ಕೆ ಅವ್ರ ನಮ್ಮನೆ ಲೇ ವಾಣಿನ ಮರಿ ಕೇಳಿದ ನಾವ ಗೊತ್ತಿಲ್ಲ ಅವನ ಬಗ್ಗೆ. ಯಮ ಅಂದ್ರ ಸೈಕಲ್ ಮೋಟರ್ ಮಗನ, ಗಮ ಅಂದ್ರ ಸೈಕಲ್ ಮೋಟರ್. ನಮ್ನ ಹುಚ್ಚರ್ನ ಮಾಡಿಲ್ಲ ತಾ ಶಾಣೆ ಆಗಿ ನಿಂತ್ ನೋಡ್ ಮಗ ಅಲ್ಲಿ. ಶಟ್ರ ನಿಮ್ಮ ಮಾವ ಇಷ್ಟೆಲ್ಲ ನಿಮ್ಮ ಮಳೆ ಇಷ್ಟೆಲ್ಲ ಕೇಳ್ತಾನ ನೋಡ್ರಿ. ಹೆಂಗ್ ಮಾಡ್- ನೋಡ್ರಿ ಚೇರ್ಮನ್ರ, ನಾ ಏನು ಟಾಟಾ ಅಲ್ಲ ಬಿರ್ಲಾ ಅಲ್ಲ, ಟಾಟಾ ಕಂಪನಿ ಮಾಡಕಂದ್ರು ಮೊದಲ ನಂದೇ ನಿಮಾನಿಲ್ಲ ಕಮಾನಿಲ್ಲ. ಮತ್ತ ಬಿಜಾಪುರದ ಬಾರ ಕಂಪನಿ ಯಾರು ಅವ್ರೆಲ್ಲ ಅವ್ರವ್ರು ಅದಾವು. ನೋಡ್ರಿ ಚೇರ್ಮನ್ರ, ನಂದು ಎಲ್ಲೆಲ್ಲಿ ಐತಿ ಏನೇನು ಐತಿ ಎಷ್ಟೆಷ್ಟು ಐತಿ ಎಲ್ಲ ನಿಮಗೂ ಗೊತ್ತು ಐತಿ. ಮಗನಿಗೆ ಪಕ್ಯಾಲ ಕರ್ಕೊಂಡು ಹೋಗಿ ತೋರಿಸಿ ತೋರ್ಸೇಣಪ್ಪ ತೋರ್ಸೇಣ ಮಣ್ಣಿ ಎಲ್ಲ ತೋರ್ಸೇಣ ಯಪ್ಪ ಶೆಟ್ರ ಅವು ಕರ್ಕಿ ಪರ್ಕಿ ಹೆಸರು ಮಾಡ್ರಿ ಇಲ್ಲ ಅವ್ನು ಯಾರು ಹೆಸರು ಮಾಡಾಕರ. ಆಳ್ ಹಚ್ಚ್ರಿ ಆಳ್ ಹಚ್ಚಿ ಹಸನು ಮಾಡಿ ಕಬ್ಬ ಅದು ಬೆಳೀರಿ. ಬೆಳಸುನು ಚೇರ್ಮನ್ರ, ನಂದಿರೋದು 10 ಎಕರೆ ಹೊಲ. ಆ ಹಳ್ಯಾಗ 5 ಎಕರೆ ಈ ಹಳ್ಯಾಗ 5 ಎಕರೆ ಹಚ್ತಾನೆ. 2 ಮನಿ ಅದಾವ. ಆ ಹಳ್ಯಾಗ 1 ಮನಿ ಈ ಹಳ್ಯಾಗ 1 ಮನಿ ಹಚ್ತಾನೆ. ಮತ್ತಿನ್ನೇನ್ರಿ ಚಾರು ಚೂರು ಒಂದು ಸ್ವಲ್ಪ ರೊಕ್ಕ ಅದಾವ, ನಾವು ನಂತರ ಯಾರಿಗೂ ಕೊಡುದು. ಯಾಕ್ರಿ ನಾಡಿದ್ನೆಲ್ಲ ಮುಗಿಸ್ಕೊಂಡು ನಾ ತೀರ್ಥಯಾತ್ರೆ ಹೋಗೋದನ್ನ. ಮೊದ್ಲೇ ಹೇಳ್ಬಾರ್ದು ನಾನು ತರಿಸ್ತೀನಿ ಪಾರ್ಸಲ್ ಇಲ್ಲೇ ಈಗ ಗೊತ್ತಾಗ್ಲಿಲ್ಲ ನಿಮಗೆ? ಇಲ್ಲೇ ತಂದು ಕುಡಿತಾರಲ್ಲ ಅದು ತೀರ್ಥ, ಬಾರ್ಗೆ ಹೋಗಿ ಕುಡಿದು ಬರ್ತಾರಲ್ಲ ಅದು ತೀರ್ಥ ಯಾತ್ರೆ. ತರ್ಸು ಹೇಳಿ ತರ್ಸು ನೀ. ಮಂಗ್ಯನ ಮಗನ ನನ್ನ ಜೀವಮಾನದಾಗ ಮುಟ್ಟಿನ ಮಗನ ಅದನ್ನ ಏನ್ ಮಾತಾಡಕತ್ತೀನಿ. ಆ ತೀರ್ಥಯಾತ್ರೆ ಅಂದ್ರ ಕಾಶಿ ರಾಮೇಶ್ವರ ಅಂತ. ಓ ಗಯ್ಯ ಇದೆಲ್ಲಿ ಬರ್ತೈತ್ಲ ಗಯ್ಯ? ಅದು ಬರಂಗಿಲ್ಲಪ್ಪ, ಇವು ಹಾಲ್ ಬಳಕ ಅದ ನೋಡ್ರಿ ಚೇರ್ಮನ್ರ, ಈ ಮಕ್ಕಳದು ಇದ್ದದ್ದ ಅಂದಿಷ್ಟ ಐತ್ ನೋಡ್ರಿ, ಕೇಳ್ರ ಏನಂತ. ರಮೇಶ ಹೇಳಿ ಮಾಡ್ರ ನಿಮ್ಮ ಮಾವ ಹೆಂಗಂತ ನೋಡಪ್ಪ, ಹೆಂಗ್ ಮಾಡ್ತಿ ನೋಡ್ರಿ. ನೋಡ್ ಮಾವ, ನಾ ಕೇಳಿದಷ್ಟು ವರದಕ್ಷಿಣೆ ಕೊಟ್ರ ಅಟ್ಟ ನಿನ್ನ ಮಗಳ ಮದುವೆ ಹಾಕನ, ಇಲ್ಲ ಅಂದ್ರ ಇಲ್ಲ. ಹಂಗೆಲ್ಲ ಮಾತಾಡಬೇಡಿ. ಎಷ್ಟಾಗ್ಲಿ ನಿನ್ನ ಮಾವ ಸಣ್ಣಾಗಿದೆ ನಿಮ್ಮನ್ನ ಎತ್ತಿ ಆಟಾಡ್ಸ್ಯಾನ. ತನ್ನ 2 ಹೆಣ್ಮಕ್ಳನ್ನ ಈ ಮನೆ ಕೊಡ್ಬೇಕು ಅಂತ ಆಸೆ ಇಟ್ಕೊಂಡು ಬಂದಾನ. ಅವನ ಆಸೆಯನ್ನು ನಿರಾಸೆ ಮಾಡಬೇಡಪ್ಪ. ಅವ ಏನು ಕೊಡ್ತಾನ ಅದನ್ನ ತಗೊಂಡು ಆ 2 ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಡು ಈ ಮನೆಗೆ ಸ್ವಸ್ಥರ ಕರ್ಕೊಂಬರ್ಯಪ್ಪ. ಹೌದೇ, ಇದ್ರಾಗ ನಿನಗೆ ಏನೂ ತಿಳಿಯಂಗಿಲ್ಲ, ಸುಮ್ ಕುಂದ್ರಿ. ನೋಡಪ್ಪ, ನಿನಗ ರೊಕ್ಕ ಬೇಕಾಗಿತ್ತಪ್ಪ ಅಂದ್ರ ನಿನ್ನ ಪಾಲಿಗೆ ಏನು ಆಸ್ತಿ ಬರ್ತತ್ಲ ಅದನ್ನ ಮಾರ ರೊಕ್ಕ ತಗೋ. ಏ ಮಾವ, ನಿನ್ನ ಹೊಲ ಮಡಿ ನಾ ಎಲ್ಲ ಮಾರ್ಕೋತ್ ಕುಂಡ್ಲಿ. ನೋಡು ಮಾವ, ನಿನ್ನ ಲಾಸ್ಟ್ ಮಾತು ನಂದ, ನಾ ಕೇಳಿದಷ್ಟು ವರದಕ್ಷಿಣೆ ಕೊಟ್ರ ಅಟ್ಟ ನಿನ್ನ ಮಗಳು ಮದುವೆ ಹಾಕನ, ಇಲ್ಲ ಅಂದ್ರೆ ನಿನ್ನ ಬಂದದವರಿಗೆ ಸುಮ್ ಕಳ್ದಂಗೆ ನಡೆದಬೇಡಿ. ನೋಡುವ ತಂಗಿ, ನಿನಗ ಮತ್ತು ಮಾವಗ ಮಾತು ಕೊಟ್ಟಿನಿ, ನನ್ನ 2 ಮಕ್ಕಳನ್ನ ಕೊಡ್ತಾನಂತೇಳಿ. ದೇವರಿಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಕಾಣುತ್ತ. ಯಾರೇನು ಮಾಡೋದು ಇನ್ನ ಯಾರ್ಯಾರ ಹಣಿ ಹೆಂಗೈತಿ ಲಲ್ಲವ ಬರವ ಬರವ ಇನ್ನು ಹೋಗುನು. ಅಲ್ಲ ಏನ್ ನಡೆಸಿರಿ ನೀವು? ಏನ್ ನಡೆಸಿರಿ? ಅಲ್ಲ ಹಿಂಗ ನಿಂತ ಕಾಲ ಮೇಲೆ ಹೊಂಟ್ರಲ್ಲ, ನಿಮ್ಮ ಊರಿಗೆ ಬಸ್ ಅದಾವು? ಬಸ್ಸಿಗೆ ಊರ್ ಅದಾವು, ಊರಿಗೆ ಬಸ್ ಅದಾವು? ಬಸ್ ಅದ ಕೇಳ ನಮ್ಮಪ್ಪ
ನಾಲ್ಕೈದು ಕಾರ್ ಅದಾವ. ನಿಮ್ಮ ಅಪ್ಪಂದು ಏನೋ ಸಡಗರ ಐತಿ ನನ್ಗೆ ಗೊತ್ತೈತೆ ವಾದ ಮಾಡ್ತಾ ಗೊತ್ತೈತಿ ನಿಮ್ಮಂತವ್ರದಲ್ಲ ಮನೆ. ಏನ್ ನೋಡ್ರಿ 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 ಹೋಗಂಗಿಲ್ಲ ನಾವು. ಹೋಗ್ರಿ ಹೋಗಂಗಿಲ್ಲ. ಹೋಗ್ರಿ ಅಂದೆ ಹೋಗಂಗಿಲ್ಲ. ತಗೊಳ್ಳಪ್ಪ ಏ ಮಗನ ಬರೀ ಈ ಅವಕಾಶಕ್ಕೋಸ್ಕರ ಕಾಯ್ತಿರ್ತೀನ ನಾನೇನ್ರಿ ಈಗ ಏನೋ ನೀನು ಅವನು ಈ ನಮ್ಮ ಕಾಂತಾನ ತೊಂದ ತೊಳ್ಯಾಕತ್ತಿಲ್ಲ ಮಗನ ಮತ್ತೆ ಬೇಗ ತಿಳ್ಕೊಂಡೇನಿ ಮತ್ತೆ ಏನು ಮಾಡಿದ ಕರ್ಕೊಂಡ್ ಬಂದಿರೋ ಮದುವೆ ಮುಗಿಸೋದಕ್ಕೆ ಅಂದೆ ಹಿಂಗಾರ ಬಾಯಿ ಬಿಚ್ಚಿ ಹೇಳು ಯವ್ವ ನಿಮಗೇನ ಈ ಮದುವೆ ಮಾಡ್ಬೇಕಂತೈತೋ ಇಲ್ಲ ಹಾಳು ಮಾಡ್ಬೇಕಂತೈತೋ ಯಾಕೆ ಹಿಂಗ್ ಮಾತಾಡ್ತೀವೋ ಚೆನ್ನಪ್ಪ ಕೂಡ ನನ್ನ ಅಣ್ಣನ ಮಕ್ಕಳನ್ನ ಈ ಮನೆ ತಗೋಬೇಕಂತ ನಿಮ್ಮಪ್ಪಗಾಗನ ಆಸೆ ಇತ್ತು ಅಯ್ಯಪ್ಪ. ನಿಮ್ಮಪ್ಪನ ಆಸೆ ತೀರಿಸ್ಬೇಕು ಅಂತಾನ ಆ ಎರಡು ಹೆಣ್ಮಕ್ಳನ್ನ ನಮ್ಮ ಮನೆ ಸ್ವಸ್ಥರ ಮಾಡ್ಕೋಬೇಕಂತ ಕಾಯಕತ್ತೀನೋ ತಮ್ಮ. ಇವ ನಿನ್ ತಮ್ಮ ನೋಡಿದ್ರ ಆ ತಿಳ್ಕೊಂಡು ನಿಂತಾನ. ನಾ ಏನ್ ಮಾಡಿ ಹೇಳಿ ನೀನ? ನಿನಗೆ ಆಸೆ ಐತಿಲ್ವೇ ಬಹಳ ಆಸೆ ಇತ್ತು. ಹಂಗಾರ ನಾ ಎಲ್ಲ ಬಗೆಹರಿಸ್ತೀನಿ ನೀ ಕುಂದ್ರಬೇಡಿ ಕುಂದ್ರ ಏ ಮಾವ ಬಾಯ್ ನಿನ್ನ ಆಸ್ತಿ ಎಷ್ಟೈತಿ ಎಲ್ಲ ಮಾರ ಇವು ಎಷ್ಟು ಕೇಳ್ತಾನಲ್ಲ ಅದಕ್ಕಿಂತ ಡಬಲ್ ತಂದು ಕೊಡಿ ಮಗ ಚೆನ್ನಪ್ಪ ನನ್ನ ಆಸ್ತಿ ಎಲ್ಲ ಮಾರಿ ಎಲ್ಲ ಅವಂಗ ಕೊಟ್ಟನಂದ್ರ ವರದಕ್ಷಿಣೆ ಅಂತೇಳಿ ನಿನಗೇನೋ ಕೊಡ್ಲು ಏನಂದಿ ಮಾವ ನನಗ ನೀನು ವರದಕ್ಷಿಣೆ ಕೊಡ್ತೀಯ ನಾ ಅಷ್ಟು ಸಾಲಿ ಕಲ್ತೀನಿ ಇಷ್ಟು ಸಾಲಿ ಕಲ್ತೀನಿ ಅಂತ ಹೇಳಿ ವರದಕ್ಷಿಣೆ ರಕಮ್ನ ಏರಿಸಿ ಹೆಣ್ಣಿನ ರೊಕ್ಕ ತಿನ್ನೋ ಸರ್ಕಾರಿ ಗುಲಾಮ್ನಲ್ಲ ನಾ ರೈತನಿನ ಪಾಪುಂಡು ಒಕ್ಕಲಿಗಾಗಿನಿ ಹಿರಿಯರ ಗಳಿಸಿದ ಆಸ್ತಿ ಐತಿ ದೇವ್ರು ಕೊಟ್ಟಂತ ಶಕ್ತಿ ಐತಿ ನಾ ಏನಾರ ಮನಸ್ಸು ಮಾಡಿದ್ರ ಆ ದೇವ್ರ ಏನಾದ್ರು ಕಣ್ಣು ಬಿಟ್ಲಂದ್ರ ನೀ ಏನು ಕೊಡ್ತೀನಿ ಅಂದಿಲ್ಲ ವರದಕ್ಷಿಣೆ ಅದ್ರ 10 ಪಟ್ಟು ನನ್ನ ತೋಟದ ಒಂದು ಮೂಲೆಯಾಗ ಬಿತ್ತಿ ಬೆಳೆದು ವರದಕ್ಷಿಣೆ ಕೊಡ್ತಾನಂತ ವರದಕ್ಷಿಣೆ ವರದಕ್ಷಿಣೆ ನನ್ನಿನ ರಕ್ತ ಸಲ ಹೆಂಗ ಬಾಯಿ ತಪ್ಕೊಂಡ್ ನಾನು ನೋಡು ಏ ತಮ್ಮ ಬಿಂಬಿಸಿ ಬಾರು ನಮ್ಮ ಮನಿತನ ಎಂತದ್ದು ನಮ್ಮ ಮನಿತನ ಹಿಂಗ ತಳತೀವನ ಹಿಂಗಂತ ಕೈ ಚಾಚಿಲ್ಲಪ್ಪ ನೋಡು ವರದಕ್ಷಿಣೆ ತಗೊಂಡ ತಾಯಿ ಕಟ್ತೀನಿ ಅನ್ನೋ ನಿರ್ಧಾರ ನಿಂದಾಗಿತ್ತಂದ್ರ ಈ ನಿಮ್ಮ ಅಣ್ಣಂದು ಒಂದು ನಿರ್ಧಾರ ಹೇಳ್ತೀನಿ ಕೇಳು ನೀನ ಮದುವೆಯಾಗಿ ನೀನ ಸುಖವಾಗಿದ್ದು ಬಿಡು ಅಕಸ್ಮಾತ್ ನೀ ವರದಕ್ಷಿಣೆ ತಗೊಂಡ ತಾಳಿ ಕಟ್ಟಿದ್ದ ಕರೆ ಆದ್ರ ಈ ನಿಮ್ಮ ಅಣ್ಣ ಆ ಜನ್ಮ ಪರ್ಯಂತ ಬ್ರಹ್ಮಚಾರಿ ಆಗಿ ಇರ್ತೀನಂತ ಪ್ರತಿಜ್ಞೆ ಮಾಡಿ ಹೇಳ್ತೀನಿ ನಾನು ಡಬಲ್ ಬ್ರಹ್ಮಚಾರಿ ಆಗಿರ್ತೀನಿ ಅಣ್ಣ ಏಸ್ ಮದುವೆ ಆದ್ದಿಂದ ಅಯ್ಯ ನಾ ಮದುವೆ ಆಗಿನಿ ನಾ ಮರ್ತ ಬಿಟ್ಟನು ಹಾ ಪ್ರತಿಜ್ಞೆ ನಮ್ಮದು ಏಸ್ ಪ್ರತಿಜ್ಞೆ ಇದ್ದಂಗೆ ನಮ್ಮದು ನಿತ್ಯಾನಂದ ಸ್ವಾಮಿ ಪ್ರತಿಜ್ಞೆ ಇದ್ದಂಗೆ ಅಣ್ಣ ಕ್ಷಮಿಸಿ ಬಿಡಣ್ಣ ನನ್ನನ್ನು ನಾನೇನು ವರದಕ್ಷಿಣೆ ತೆಗೆದುಕೊಳ್ಳೆಂದು ಆಸೆ ಇರಲಿಲ್ಲ ಆದರೆ ಬೇರೆ ಯಾರೋ ಮಾತು ಕೇಳಿ ನನ್ನ ತಮ್ಮನ ಮನಸ್ಸು ಹಾಲಿದ್ದಂಗೆ ಅಂತ ಹೇಳಿಲ್ಲ ಹೌದು ಹಾ ತಮ್ಮನ ಮನಸ್ಸ ಹಾಲಿದ್ದಂಗೆ ಸಾಕು ಮದುವೆ ಹಾಕಿ ನಂದಿಲ್ಲ ಅಷ್ಟು ಸಾಕು ನಿನಗೆ ತಿಳಿಯಂಗಿಲ್ಲ ಸಣ್ಣ ಹುಡುಗದು ನೋಡಿಪ್ಪ ಚೇರ್ಮನ್ ಚೆನ್ನಪ್ಪ ಗೌಡ್ರ ಎಲ್ಲ ಮಾತು ಬಗೆಹರಿದು ಬಾಯಪ್ಪ ಈ ಹುಡುಗರ ಜೊತೆಗೇನು ಊಟ ಮಾಡಿಕಿತ್ತಪ್ಪ. ಶೆಟ್ರ ನೀವೇನು ಅಂತ ಊಟಕ್ಕ ಊಟಕ್ಕೆ ನಿನಗೆ ಏನು ಅಂತ ಅಸಹ್ಯ ಆಗಲಿಲ್ಲ ಅಸಹ್ಯ ಯಾಕೆ ಆಗ್ಬೇಕು ಅಲ್ಲ ಅಸಹ್ಯ ಯಾಕೆ ಆಗ್ಬೇಕಂತ ಕೇಳಾಕ್ತಾನೆ ನನಗನ ಮತ್ತೆ ಏನು ತೀರಾ ಎಲ್ಲ ಮೂರು ಬಿಟ್ಟ ನಿಂತೀರೇನು ಇದು ಯಾರ ಮನೆ ಯಾರ ಮನೆಯಪ್ಪ ನಮ್ಮ ತಂಗಿ ಮನೆ ಐತಿ ಮಗನೇ ಊಟ ಮಾಡೋದು ಅಷ್ಟ ಅಲ್ಲ 3-4 ದಿವಸ ಕಟ್ಕೊಂಡ ಹೊಕ್ಕನ್ನ ಏನು ಹಿಂಗ ಎಷ್ಟು ಮಂದಿ ಮನಿ ಮುರಿಬೇಕಂತ ಮಾಡಿಯೋ ನೀನವನ ಯಾರಿಗಲಿ ನಾ ಏನಂದಿಲ್ಲ ಅಲ್ಲಿ ನಾ ಏನಂದಿಲ್ಲ ಅಲ್ರಿ ಅಂದ ಪಕ್ಯ ಓಯಪ್ಪ ನಿನಗೆ ಯಾಕೋ ನೌಕರಿನ ಸಾಕಾಗೈತೆ ಅನ್ಸಾಕತ್ತಿಲ್ಲ? ನೌಕರಿ ಅದಕ್ಕೆ ಬೇಕ್ರಿ ಯಾರ ಸಲಹೆ ಮಾಡ್ತಾನ ನೌಕರಿ ಹಾ? ನನ್ನ ಸಲಹೆ ಮಾಡುದಿಲ್ಲಪ್ಪ ಅಣ್ಣ
ನಾನು ನೌಕರಿ ಬಿಟ್ಟೆ ನಾಳೆ ನೀವು ಬೀದಿ ಬರ್ತಿರಲ್ಲ. ಬಾಳ ಮಾತಾಡಕತ್ತಿ ಮಗನ. ನನ್ನ ಮಾತಾ ಅಷ್ಟದವಪ್ಪ, ಬರ್ದು ಕೊಟ್ಟಾರ ಅಷ್ಟು ಅದು ಮಾತಾಡಬೇಕನ. ಪಂಚಾಯತ್ಯಾಗ ಸಿಗ್ತೇನ? ನಾ ಅಲ್ಲೇ ಇರ್ತೇನ, ಬರ್ತೀಯನು? ಲೇಟ್ ಆಗಿ ಬರ್ತಿರ್ಲ ಅಂದೆ. ಬಾಳ ಹುಷಾರಿರ ಮಗನ, ಹಾ ಕಟ್ಟ ಮಾಡ್ತಾನೆ ಏನ? ಪಗಾರ. ಹಾ ನಡ್ಡಿ ನಡ್ಡಿ ನಿಮ್ಗ ಬೇಕಾಗತ್ತಂತ ಬರ್ರಿ ಅವ ಮಾರ. ಮತ್ತೆಲ್ಲೇ ಅವಾಗಿಂದ ಅವ ಹೊಕ್ಕನ ಮತ್ತೆ ಬರ್ತಾನ, ಮತ್ತೆ ಬೇಯ್ತು, ಹೊಕ್ಕನ ಮತ್ತೆ ಬರ್ತಾನ, ಬೇಯ್ಬಿಡ್ತೇವೆ ಹೇಗೆ ಅವ ಮೊದ್ಲ ಅವ ಹೇಳಿದ ಕೆಲಸ ಆಗ್ಲಿಲ್ಲ, ಅದಕ್ಕೆ ಸಿಟ್ಟಿಗಿದ್ದ ನಾವು. ಅವಂದ ಹಾಳಾಗ ಹೋಗ್ಲಿ ಹಂಗ ಹಾಕ್ಲಿಂದ ಏ, ಬಾರಿ. ಬಾರಿ ಆತಲ್ಲ. ಮಾವನ್ ಬೇಕಾದ್ರೆ ಏ ಅಲ್ಲೇ ತೋಟದಾಗ ಇತ್ತ ಕೈಯಾಗ ಅಲ್ಲೇ ಸಂಧ್ಯಾಗ ಮಗು ಮಗ್ ನನ್ನ ಮಗಂದೈತಪ್ಪ, ಹೇಳಿದ್ದ ಅರ್ಥ ಮಾಡ್ಕೊಂಡು ಅಲ್ಲೇ ಏ, ತಿಳಿತಿ. ಇದನ್ನ ಮಾಡಿದ್ದಕ್ಕೆ ನನಗೆ ಹುಂಟುಂಟ್ಲೆ ಕಟ್ಟ್ಯಾರಪ್ಪ. ಇದನ್ನೆಲ್ಲ ಮಾಡಿ ಬಂದನ್ನ. ಅದೇನೇನಪ್ಪ ಮದುವೆಗಿಂತ ಮುಂಚೆ ಮಾತಾಡ್ತಾ ಅಸಹ್ಯಪ್ಪ ಅದ, ನಾ ಒಟ್ಟ ಸೇರಂಗಿಲ್ಲಪ್ಪ ಅದು. ಗೊತ್ತಪ್ಪ, ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೂ ಏನೋ ಕೇಳ್ಕೊಳಕತ್ತಿ, ಹೋಗಿ ಒಂದ್ ಎರಡು ಮಾತು ಮಾತಾಡ್ಬರ್ಲಿ. ದೌಡ್ ಮುಗಿಸ್ಬೇಕು ನಾವು. ಹಾ? ಯಾಕೆ ಯಾಕೆ ಅಂದ್ರೆ ನನ್ನ ನಡ್ಬಾರಕ್ ಬರೋ ಚಟ ಅದಾವ. ಇದೇನ್ಲಿ ಹೊಲಸ್ ಚಟನಿಂದ ಬರ್ಬೇಕಂತ ಬರಂಗಿಲ್ರಿ. ಚಾಳಿನ ಸುಮಾರು ಅದಾವಲ್ಲ. ದೌಡ್ ಮುಗಿಸ್ಬೇಕ. ಬಾತ್ ಮಿಂಡೆ ಕೇಳ್ಕತ್ತ ಬರ್ಲೆ. ಮುಗಿತೆ? ಏ ಇನ್ನ ಬಂದೇ ಇಲ್ಲ, ಹೋಗ್ಲಿ. ಬಂದಿಲ್ಲ ನಿಮ್ ಟೈಮ್. ಕಣ್ ಮುಚ್ಚ ಕಣ್ ತಗೋಬೇಕು. ನಿನ್ನಂಗಲ್ಲ, ಹೋಗಪ್ಪ ಹೋಗು ಹೋಗು. ನೀವೆಷ್ಟು ಒಳ್ಳೆಯವರು. 1 ರೂಪಾಯಿ ವರದಕ್ಷಿಣೆ ಇದ್ದೆ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ್ದಕ್ಕೆ ಒಪ್ಕೊಂಡ್ಬಿಟ್ರಲ್ಲ. ಈ ನಿಮ್ಮ ಹಿರಿ ಗುಣಕ್ಕೆ ಏನ್ ಕೊಟ್ರು ಸಾಕು. ಮತ್ತ ನಿನ್ನ ಕಡೆ ಒಂದ್ ಐತಿ, ಕೇಳ್ತೀನಿ, ಕೊಡ್ತೀಯ? ಏನೈತಿ? ಕೊಡ್ತೀಯ? ಸುತ್ತಮುತ್ತ ಯಾರು ಇಲ್ಲ, ಇಲ್ಲಿ ನಾನು ನೀನೇ ಅಲ್ಲ. ಸುತ್ತಮುತ್ತ ಯಾರು ಇಲ್ಲ, ಇಲ್ಲಿ ನಾನು ನೀನೇ ಅಲ್ಲ. ಬಾರೆ ಸನಿಹಕ್ಕೆ ತಂಪು ಕೆನ್ನೆಗೆ ಸೇರಾದರಕ್ಕೆ ಕೊಡುವೆ ಕಾಣಿಕೆ. ನನಗಂತೂ ನಾಚಿಕೆ ತಾಯಿ ಕಣ್ಣ ತೆಗಿಯಕ್ಕಾಗಲ್ಲ ಪಾರಿ. ನಿನಗೂ ಹಂಗಾಗಿರ್ಬೇಕಲ್ಲ. ಇದೇನೇ ಓ ಬಾಳ ಮಾಡಿ ಮಾಯಿ ನಾನು ತಿಂದಿರ್ಬೇಕ. ಮುಳ್ಳು 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 ಹತ್ತಾಕತ್ತಾವ ಪಾರಿ. ಈಗ ನಿಂದ ಮುಗಿತಂತ, ನಂದಂತ ನಂದಂತ ಅದಕ್ಕೆ ಗಟ್ರ ವಾಸನೆ ಬರಾಕತ್ತ. ಬೇಕು ಬಾಮ. ಅಲ್ಲೇ ಇದೇಗಾರ ಹೋಳಿಗೆ ತಿಂದು ಮಗನ ಮತ್ತೆ ಸರಿಗೆ ಇಡೋದಿಲ್ಲ. ನಾನು ಮಂದಿಗೆ ಹೇಳಾಗಿರೋದಲ್ಪ. ನಾಳೆ ನನಗೆ ನಿನಗೆ ಜಗಳ ಬರ್ಬೇಕು. ಮಾನ್ಯ ಮನ್ಯಾಗ ಹೋಳಿಗೆ ತಿಂದಿಲ್ಲ, ಕೊಟ್ಟು ಹೋಗೋದ್ರೆ ಏನು ಮಾಡಿ ಹೊಟ್ಟೆ ಅರ್ಧ ನಿಮ್ಮ ಮನ್ಯಾಗ ಇಟ್ಟಿರ್ತಾನ, ಬೇಕಾದಾಗ ಗಂಡು ಕಾಣ್ತಾವ ಇಲ್ಲ, ಏನು ಕಣ್ಣಾಗ ಪತಾ 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 ಎಮ್ಮಿ ಸಗಣಿ ಹಾಕ್ಯಾವ. ಯಾವ ಹೊಲ್ಕ ನನ್ನ ಮಗ ಇನ್ನು ಕಣ್ಣಿಗೆ ಕಾಣ್ತಾ ಇಲ್ಲ. ಮಂಗ್ಯ ನನ್ನ ಮಕ್ಕಳ ಎಮ್ಮಿ ಸಗಣಿ ಹಾಕ್ಯಾವ ಕಣ್ಣಾಗ. ಉಣ್ಣೆ ಚಲೋ ಐತಿ ಇವತ್ತಿಂದ. ನಾನು ಪ್ಲಾಸ್ಟಿಕ್ ಪೈಪ್ ತಂದೀನಿ. ಅಕಸ್ಮಾತ್ ನಾ ಎಲ್ಲರ ಕೆಬ್ಬಣ ಪೈಪ್ ತಂದಿದ್ದಾರ ಇಲ್ಲೇ ಹಣಿಗೆ ಬಡಿಸ್